ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಇವತ್ತಿನ ವ್ಲಾಗಲ್ಲಿ ನಮ್ಮ ಒಂದು ಕಿಚನ್ ಟೂರನ್ನು ಮಾಡ್ತಾ ಇದ್ದೀನಿ. ಸೊ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬರು ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಒಂದು ಸ್ಮಾಲ್ ಕಿಚನನ್ನು ನಾನು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕಿಚನ್ ಮೇಕವರ್ ಮಾಡಿದಾಗೆ ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಸಿಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಿಚನ್ಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಕಾಣಿಸೋ ಅಂಥದ್ದು ಸಿಂಕು. ನಮ್ಮ ಒಂದು ಸಿಂಕ್ ಬಂದು ಸ್ಕ್ವೇರ್ ಶೇಪಲ್ಲಿ ಇದೆ. ನಾನು ತುಂಬಾ ಇಷ್ಟಪಟ್ಟು ಮಾಡಿಸಿರುವಂತಹ ಒಂದು ಸಿಂಕ್ ಅಂತಲೇ ಹೇಳ್ಬೋದು. ಹಾಗೆ ಸಿಂಕ್ ಪಕ್ಕದಲ್ಲಿ ಈ ರೀತಿಯಾದಂಥ ಒಂದು ವಾಲ್ಗೆ ನನ್ನ ಮಗಳು ಒಂದು ವಾಲ್ ಹ್ಯಾಂಗಿಂಗ್ ಬೋರ್ಡನ್ನು ಹಾಕಿದ್ದಾಳೆ. ಅವಳೇ ಸ್ವತಃ ರೆಡಿ ಮಾಡಿರುವಂತಹ ಒಂದು ಕಲರ್ ಹ್ಯಾಂಗಿಂಗ್ ಬೋರ್ಡ್ ಅಂತಲೇ ಹೇಳ್ಬೋದು. ವೆಲ್ಕಮ್ ಟು ಅವರ್ ಸ್ವೀಟ್ ಕಿಚನ್ ಅಂತ ಹಾಕಿದ್ದಾಳೆ. ಹಾಗೆ ಇನ್ನು ಸ್ವಲ್ಪ ಮೇಲೆ ನೋಡೋದಾದರೆ ಇಲ್ಲಿ ಒಂದು ವಾಚನ್ನು ಹಾಕಿದ್ದೀನಿ. ಪದೇ ಪದೇ ಹೋಗಿ ಏನು ಲಿವಿಂಗ್ ಏರಿಯಾದಲ್ಲಿ ನೋಡೋದಕ್ಕಾಗೋದಿಲ್ಲ ಟೈಮ್ ಅಂತ ಹೇಳಿ ಅಲ್ಲೇ ಒಂದು ವಾಚನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸಿಂಕ್ ಪಕ್ಕದಲ್ಲೇ ಈ ರೀತಿಯಾದಂತಹ ಒಂದು ಹ್ಯಾಂಡ್ ಕರ್ಚೀಫನ್ನು ಹ್ಯಾಂಗ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಟೈಲ್ಸಲ್ಲಿ ಮಗ್ಗು ಮತ್ತು ಫ್ರೂಟ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ಆ್ಯಕ್ಚುಲಿ ಇದನ್ನು ದೂರದಿಂದ ನೋಡಿದಾಗ ಅದು ರಿಯಲ್ ಏನೋ ಅನ್ನೋ ಥರ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ. ಇನ್ನು ಸ್ವಲ್ಪ ಮೇಲೆ ನೋಡೋದಾದರೆ ಇದು ನಾನು ಏನು ಒಂದು ಸ್ಟ್ಯಾಂಡ್ ಇದೆ, ಮೀಶೋದಿಂದ ತರಿಸಿದ್ದು. ಇಲ್ಲೇ ನಾನು ಲೈಝಾಲು ಮತ್ತು ವಿಮ್ಮು, ಸೋಪ್ ಬಾಕ್ಸು, ಸ್ಕ್ರಬ್ಬು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಂತರ ಇನ್ನು ಸ್ವಲ್ಪ ಮೇಲೆ ನೋಡೋದಾದರೆ ಇದು ನನ್ನ ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಈ ರೀತಿಯಾದಂಥ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಏನಿರುತ್ತೆ. ಸೊ ಅದೆಲ್ಲ ನಂಗೆ ತುಂಬಾ ಇಷ್ಟ. ಅದಕ್ಕೆ ಲೀವ್ಸ್ ಎಲ್ಲ ಹಾಕಿ ಒಂದು ಯೆಲ್ಲೋ ಕಲರ್ ಶೇಡಲ್ಲಿ LED ಲೈಟನ್ನು ತಂದು ಹಾಕಿದ್ದೀನಿ. ಇದೆಲ್ಲ ನಾನು ಮೀಶೋದಿಂದನೇ ತರಿಸಿರೋದು. ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆಮೇಲೆ ಒಂದು ಪುಟ್ಟ ಮನೆ ಇದೆಯಲ್ಲ, ಅದು ನಾನು ಮತ್ತು ನನ್ನ ಮಗಳು ಇಬ್ಬರು ಕೂತ್ಕೊಂಡು ಮಾಡಿರುವಂತಹ ಒಂದು ಏನು ಪುಟ್ಟ ಮನೆ ಅಂತಲೇ ಹೇಳ್ಬೋದು. ಆ ಒಂದು ಮೀಶೋದಿಂದ ಆರ್ಡರ್ ಮಾಡಿದಾಗ ಈ ಕಾರ್ಡ್ಬೋರ್ಡ್ ಬಾಕ್ಸ್ ಎಲ್ಲ ಬರುತ್ತಲ್ವ, ಸೊ ಅದರಲ್ಲಿ ಮಾಡಿರುವಂಥದ್ದು. ಹಾಗೆ ಈ ಕಡೆ ನೋಡೋದಾದರೆ ಸಿಂಕ್ ಪಕ್ಕದಲ್ಲೇ ಮುದ್ದೆ ಮಾಡುವಂತಹ ಕೋಲು ಈ ರೀತಿ ಇಟ್ಟಿರ್ತೀನಿ. ಇದು ಯಾವಾಗಲೂ ಅದೇ ಜಾಗದಲ್ಲೇ ಇರುತ್ತೆ. ಕೆಳಗಡೆ ಒಂದು ಮ್ಯಾಟನ್ನು ಸಹ ಹಾಕಿರ್ತೀನಿ ಈ ರೀತಿಯಾಗಿ, ಏನಾದರೂ ನೀರು ಚೆಲ್ಲಿದಾಗ. ಮತ್ತು ನನಗೆ ಅಡುಗೆ ಮಾಡಿದಾಗ ಮತ್ತು ಪಾತ್ರೆ ತೊಳೆಯುವಾಗ ಯಾವಾಗಲೂ ಮ್ಯಾಟ್ ನನ್ನ ಕಾಲು ಕೆಳಗಡೆನೇ ಇರಬೇಕು ನನಗೆ. ಇಲ್ಲಾಂದರೆ ಅದು ಏನೋ ಕಂಫರ್ಟಬಲ್ ಅಂತಲೇ ಅನಿಸೋದಿಲ್ಲ. ನಮ್ಮ ಒಂದು ಕಿಚನ್ ಬಂದು ಎಲ್ ಶೇಪಲ್ಲಿ ಇರೋವಂಥದ್ದು. ಆ ಫ್ಲೋರ್ ಟೈಲ್ಸ್ ಏನಿದೆ ಎಲ್ ಶೇಪಲ್ಲಿ ಮಾಡಿಸಿರೋವಂಥದ್ದು. ಟೈಲ್ಸ್ಗೆ ಮ್ಯಾಚ್ ಆಗೋ ಥರ ಬ್ಲ್ಯಾಕ್ ಕಲರಲ್ಲಿ ಈ ಸ್ಟವನ್ನು ತರಿಸಿರೋವಂಥದ್ದು. ಈ ಒಂದು ಸ್ಟವ್ ಬಂದು ರಿಪೇರಿ ಆಗಿ ಇದನ್ನು ತೆಗೆದು ಮೇಲೆ ಹಾಕಿಬಿಟ್ಟಿದ್ದೆ. ಮತ್ತು ಏನು ಸ್ಟೀಲ್ ಸ್ಟವನ್ನು ಯೂಸ್ ಮಾಡ್ತಿದ್ದೆ. ನನಗೆ ಯಾಕೋ ಮನಸ್ಸು ಆಗ್ತಾನೇ ಇರಲಿಲ್ಲ. ಮತ್ತು ಆ ಒಂದು ಕಂಪ್ನಿಗೆ ಕೊಟ್ಟು, ಎಲೆಗಂಟ್ ಅಂತ ಕಂಪ್ನಿ, ಅದೇ ಕಂಪ್ನಿಗೆ ಎತ್ಕೊಂಡೋಗಿ ಕೊಟ್ಟು ಅದನ್ನು ರಿಪೇರಿ ಮಾಡಿಸಿ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟವ್ ಬಂದು ನಮ್ಮ ಒಂದು ಕಿಚನ್ಗೆ ಒಂದು ರೀತಿ ಲಕ್ಷಣ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಒಂದು ಟೈಲ್ಸ್ಗೆ ಮತ್ತು ಆ ಒಂದು ಸ್ಟವ್ ಕಲರ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಗ್ಯಾಸ್ ಸಿಲಿಂಡರ್ ಬಂದು ನಾವು ಆಚೆಗಡೆ ಇಟ್ಟಿರೋದು. ಸೊ ಅಲ್ಲಿಂದ ನಾವು ಗ್ಯಾಸ್ ಪೈಪ್ಲೈನನ್ನು ಮಾಡಿಸಿದ್ದೀವಿ ಸ್ಟವ್ಗೆ ಕನೆಕ್ಟ್ ಆಗೋ ರೀತಿ. ಪಕ್ಕದಲ್ಲಿ ಈ ರೀತಿಯಾದಂಥ ಒಂದು ಚಾಪ್ ಬೋರ್ಡನ್ನು ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇ ಈ ರೀತಿಯಾದಂತಹ ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ. ನನ್ನ ಒಂದು ಫೇವ್ರೇಟ್ ಗಿಡಗಳು ಅಂತಲೇ ಹೇಳ್ಬೋದು. ಪುಟಾಣಿ ಏನು ಪಾಟಲ್ಲಿ ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ. ಈ ಕಡೆ ಸೈಡಲ್ಲಿ ನೋಡೋದಾದರೆ 2 ಬಾಟಲನ್ನು ಇಟ್ಟಿದ್ದೀನಿ. ಒಂದು ನನ್ನ ಮಗಳದು, ಇನ್ನೊಂದು ನಾವೆಲ್ಲಾದರೂ ಆಚೆಗಡೆ ಹೋದಾಗ ಆ ಒಂದು ಬಾಟಲನ್ನು ತೊಗೊಂಡು ಹೋಗ್ತೀವಿ, ಒಂದು ತಾಮ್ರದ ಬಾಟಲು. ಪಕ್ಕದಲ್ಲೇ ಒಂದು ಕುಟಾಣಿಯನ್ನು ಇಟ್ಟಿದ್ದೀನಿ. ಆನಂತರ ಈ ಒಂದು ಸ್ಟ್ಯಾಂಡ್ ಬಂದು ನಾನು ಅಮೆಝಾನಲ್ಲಿ ತರಿಸಿರೋ ಅಂಥದ್ದು. ತುಂಬ ಚೆನ್ನಾಗಿದೆ ಸ್ಟ್ಯಾಂಡ್, ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಅಡುಗೆ ಮಾಡಿದಾಗ ರೆಗ್ಯುಲರಾಗಿ ಏನೇನು ಯೂಸ್ ಮಾಡ್ತೀನೋ ಸೊ ಅದನ್ನು ನನ್ನ ಕೈಗೆ ಇಟ್ಕೋ ಹಾಗೆ ಹತ್ರನೇ ಈ ಒಂದು ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಏನು ಸಾಸಿವೆ ಅಂತೆ, ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ, ಲವಂಗ, ಎಣ್ಣೆ, ಉಪ್ಪು, ಹುಣಸೆ ಹಣ್ಣು, ಈ ಥರ ಡೈಲಿ ನಾವು ಜಾಸ್ತಿ ಏನು ಯೂಸ್ ಮಾಡ್ತೀವೋ ಸೊ ಅದನ್ನು ನನಗೆ ಕೈಗೆ ಇಟ್ಕೋ ಹಾಗೆ ಈ ಒಂದು ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ಹಾಗೆ ಚಿಕ್ಕ ಪ್ಲ್ಯಾಂಟ್, ಏನು ಚಿಕ್ಕ ಪ್ಲಾಸ್ಟಿಕ್ ಪ್ಲ್ಯಾಂಟನ್ನು ಸಹ ಇದರಲ್ಲೇ ಇಟ್ಟಿದ್ದೀನಿ. ಇದು ಸಹ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರುವಂಥದ್ದು. ಈ ಬಾಕ್ಸಸ್ಸು ಮತ್ತು ಈ ಪ್ಲ್ಯಾಂಟು, ಸ್ಟ್ಯಾಂಡು ಮತ್ತು ಆ ಒಂದು LED ಲೈಟ್ಸು, ಹಾಗೆ ಲೀವ್ಸು, ಇವೆಲ್ಲ ಏನೇನಿದ್ದಾವೆ ನಿಮಗೆ ಬೇಕಾದರೆ ನಾನು ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು.
ಸೊ ನೋಡಿ ಈ ರೀತಿ ಇರುತ್ತೆ. ನಾನು ಜಾಸ್ತಿ ಫ್ಲೋರ್ ಮೇಲೆ ಒಂದು ಟೈಲ್ಸ್ ಮೇಲೆ ಯಾವುದೇ ರೀತಿಯಾದಂತಹ ಪಾತ್ರೆಗಳನ್ನು ಇಡೋದಿಲ್ಲ. ಜಾಸ್ತಿ ಆದಷ್ಟು ಸ್ವಲ್ಪ ಸ್ಪೇಷಿಯಸ್ ಆಗಿ ಇಡ್ತೀನಿ. ನನಗೆ ಆ ರೀತಿಯೇ ಇಷ್ಟ. ತುಂಬ ಪಾತ್ರೆಗಳಿದ್ರೆ ಏನೋ ರೀತಿ ಗಜಿಬಿಜಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಆನಂತರ ಹಾಗೆ ಮೇಲೆ ಕಬೋರ್ಡಲ್ಲಿ ನೋಡೋದಾದರೆ ಈ ನಾರ್ಮಲಾಗಿ ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ ಇವೆಲ್ಲ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಮೇಲೆ. ಹಾಗೆ ಇಲ್ಲಿ ನಾರ್ಮಲಾಗಿ ಯೂಸ್ ಮಾಡ್ಕೊತೀವಲ್ಲ ಲೋಟ ಮತ್ತು ಚಂಬು, ಹಾಗೆ ಜಾರು, ಮಿಕ್ಸಿ ಜಾರು ಇವೆಲ್ಲನೂ ಈ ರೀತಿ ಈ ಕಡೆ ಒಂದು ಪೋರ್ಷನಲ್ಲಿ ಇಟ್ಟಿದ್ದೀನಿ. ಆನಂತರ ಈ ಕಡೆ ಪೋರ್ಷನಲ್ಲಿ ನೋಡೋದಾದರೆ ಗ್ರೋಸರಿ ಐಟಮ್ಸು, ಬೇಳೆಗಳು ಅವೆಲ್ಲ ಏನೇನಿರುತ್ತೆ ಸೊ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಹಬ್ಬ ಆದಮೇಲೆ ಎಲ್ಲ ಸ್ವಲ್ಪ ಖಾಲಿ ಆಗಿದ್ದಾವೆ, ತರಿಸ್ಬೇಕು. ಇವಾಗ ಸ್ವಲ್ಪ ಖಾಲಿ ಖಾಲಿ ರೀತಿ ಕಾಣಿಸ್ತಾ ಇದೆ. ರೆಗ್ಯುಲರಾಗಿ ಏನೇನೆಲ್ಲ ಯೂಸ್ ಮಾಡ್ತೀವಿ ಸೊ ಆ ಒಂದು ಐಟಮ್ಸ್ನೆಲ್ಲ ಈ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ಸೊ ಇದು ಅಷ್ಟೇ, ಬಾಕ್ಸಸ್ಸು ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದ್ದಾವೆ. ಇದನ್ನು ಕ್ಲೀನ್ ಮಾಡಿಬಿಟ್ರೆ ಅಂದರೆ ವಾಶ್ ಮಾಡಿಬಿಟ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಹಾಗೆ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಈ ಅರಿಶಿನ ಪುಡಿ ಮತ್ತು ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಇವೆಲ್ಲ ಹಾಕಿ ಇಟ್ಟಿದ್ದೀನಿ. ಮತ್ತು ಕೆಳಗಡೆ ದೊಡ್ಡ ದೊಡ್ಡ ಬಾಕ್ಸಲ್ಲಿ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹುರುಳಿಕಾಳು ಈ ಥರ ಹಾಕಿ ಇಟ್ಟಿದ್ದೀನಿ. ಮತ್ತು ಈ ಒಂದು ಬಾಕ್ಸಸ್ ಏನಿದ್ದಾವೆ ಸೊ ಇದರಲ್ಲಿ ಸಕ್ಕರೆ ಹಾಗೆ ಟೀ ಪುಡಿ, ಅಮ್ಮ ಒಂದಷ್ಟು ಇದಕ್ಕಿನ ಬೇಳೆಯನ್ನು ಕಳಿಸಿದ್ರು. 2 ಸತಿ ಮಾಡಿದ್ದೀನಿ ಅಷ್ಟೇ, ಇನ್ನೂ ಒಂದಷ್ಟು ಇದ್ದಾವೆ. ಸೊ ಅದನ್ನು ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಆ ಕಡೆ ಪೋರ್ಷನಲ್ಲಿ ಯೂಸ್ ಮಾಡುವಂತಹ ಪಾತ್ರೆಗಳು, ಈ ಕಡೆ ಪೋರ್ಷನಲ್ಲಿ ಬಂದು ಗ್ರೋಸರಿ ಐಟಮ್ಸನ್ನು ಇಟ್ಟಿದ್ದೀನಿ. ಹಾಗೆ ಈ ಒಂದು ಬಾಕ್ಸ್ ಇದೆಯಲ್ಲ ಇದರಲ್ಲಿ ನಾನು ಮಕ್ಕಳಿಗೆ ಯೂಸ್ ಮಾಡುವಂತಹ ಬೂಸ್ಟು ಮತ್ತು ಹಾರ್ಲಿಕ್ಸು ಹಾಗೆ ಕಾಫಿ ಪುಡಿ ಇವೆಲ್ಲ ಹಾಕಿ ಈ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಇನ್ನು ಕಿಚನ್ ಕಬೋರ್ಡ್ಸ್ ಕಲರ್ ನೋಡೋದಾದರೆ ವೈಟ್ ಆ್ಯಂಡ್ ಪರ್ಪಲ್ ಕಲರ್ ಶೇಡಲ್ಲಿ ಮಾಡಿಸಿರೋವಂಥದ್ದು. ತುಂಬಾ ಸರ್ಚ್ ಮಾಡಿ ನನಗೆ ಯಾವ ರೀತಿ ಇಷ್ಟನೋ ಆ ರೀತಿ ನಾನು ಒಂದು ಕಿಚನನ್ನು ರೆಡಿ ಮಾಡಿಸ್ಕೊಂಡಿದ್ದೀನಿ. ನಾನು ಏನೋ ಕಿಚನ್ ಟೂರ್ ಮಾಡಬೇಕು ಅಂತ ನಾನೇನು ಕ್ಲೀನ್ ಮಾಡಿಲ್ಲ. ನಾರ್ಮಲಾಗಿ ಇದೇ ರೀತಿಯೇ ಇರುತ್ತೆ. ನಾನು ಕಿಚನ್ನ ಕ್ಲೀನ್ ಮಾಡಿದಾಗ ಯಾವಾಗಲೂ ಇದೇ ರೀತಿಯೇ ಇರುತ್ತೆ. ನಾನು ಎಕ್ಸ್ಟ್ರಾ ಏನೂ ಕ್ಲೀನ್ ಮಾಡಿಲ್ಲ. ಎಲ್ಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ಕಿಚನ್ ನಾನು ಈ ರೀತಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇದೇ ರೀತಿಯೇ ಇರುತ್ತೆ. ಹಾಗೆ ಕೆಳಗಡೆ ಕಬೋರ್ಡಲ್ಲಿ ಬಂದು ನೋಡಿ ಈ ರೀತಿ ವುಡನ್ ಸೌಟು, ಸ್ಪೂನ್ ಎಲ್ಲ ಅದನ್ನು ಸಪ್ರೇಟ್ ಮಾಡಿಟ್ಟಿದ್ದೀನಿ. ಹಾಗೆ ಸೌಟುಗಳು ನಾರ್ಮಲಾಗಿ ಯೂಸ್ ಮಾಡುವಂತಹ ಸಾಂಬಾರು ಹಾಕುವಂಥ ಮತ್ತು ರೈಸ್ ಹಾಕ್ಕೊಳ್ಳೋ ಅಂಥ ಸೌಟುಗಳು ಅದು ಸಪ್ರೇಟು. ಮತ್ತು ಸ್ಪೂನು ಹಾಗೆ ಸಿಸರು ಮತ್ತು ನೈಫು ಇವೆಲ್ಲ ಸಪ್ರೇಟಾಗಿ ಈ ರೀತಿ ಇಟ್ಬಿಟ್ಟಿದ್ದೀನಿ. ಸೊ ಇನ್ನು ಕೆಳಗಡೆ ಪೋರ್ಷನಲ್ಲಿ ನೋಡೋದಾದರೆ ಈ ರೀತಿಯಾದಂತಹ ಒಂದು ಬಾಕ್ಸಸ್ಸು ಮತ್ತು ಬೌಲ್ಗಳು, ಈ ಸಾಂಬಾರೆಲ್ಲ ಹಾಕೋದಕ್ಕೆಲ್ಲ ಬೇಕಾಗುತ್ತಲ್ವ. ಸೊ ಆ ರೀತಿಯಾದಂಥ ಬೌಲ್ಸ್ ಎಲ್ಲ ನಾನು ಈ ರೀತಿಯಾದಂಥ ಒಂದು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಪೋರ್ಷನಲ್ಲಿ ತಟ್ಟೆಗಳು, ನಾರ್ಮಲಾಗಿ ಊಟ ಮಾಡುವಂತಹ ತಟ್ಟೆಗಳು. ಇಲ್ಲಿ ನೋಡ್ತಿರ್ಬೋದು ಇದು ಈ ಒಂದು ಹ್ಯಾಂಡಲ್ ಇದೆ. ಸೊ ಇದು ನಾವು ಮನೆಗೆ ಬಂದು 2 ತಿಂಗಳಿಗೇ ಕಿತ್ತೋಯ್ತು. ಅದು ಏನೇನೆಲ್ಲ ಟ್ರೈ ಮಾಡಿದ್ದೀನಿ, ಬಟ್ ಅದು ರೆಡಿ ಮಾಡೋಕ್ಕೆ ಆಗ್ತಾಯಿಲ್ಲ. ಅವೆರಡೇ ಆ ರೀತಿ ಆಗಿರೋದು. ಸೊ ಇನ್ನು ಈ ಕಡೆ ನೋಡೋದಾದರೆ ಕೆಳಗಡೆ ರೆಗ್ಯುಲರಾಗಿ ಏನೇನು ಯೂಸ್ ಮಾಡ್ತೀವಿ ಪಾತ್ರೆಗಳು, ಕುಕ್ಕರು ಮತ್ತು ಹಾಟ್ ಬಾಕ್ಸು, ಹಾಗೆ ಸಾಂಬಾರು ಮಾಡುವಂಥ ಪಾತ್ರೆಗಳು, ಮುದ್ದೆ ಮಾಡುವಂಥ ಪಾತ್ರೆಗಳು, ಈ ಬಾಣಲೆ ಇವೆಲ್ಲನೂ ಸಹ ನಾನು ಇಲ್ಲೇ ಇಟ್ಟಿರ್ತೀನಿ. ಇಷ್ಟೇ, ನಾನು ಜಾಸ್ತಿ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇಷ್ಟೇ ಪಾತ್ರೆಗಳನ್ನು ಅಲ್ಲಿ ಇಟ್ಟಿದ್ದೀನಿ. ಆನಂತರ ಈ ಕಡೆ ನೋಡೋದಾದರೆ ಇಲ್ಲಿ ಸಾಂಬಾರು ಪುಡಿ ನಾವು ಸುಮಾರು ಒಂದು 2 ವರ್ಷಕ್ಕಾಗುವಷ್ಟು ಮಾಡಿಟ್ಕೊಬಿಡ್ತೀವಿ. ಹಾಗೆ ಈ ಹುಣಸೆ ಹಣ್ಣು ಅಷ್ಟೇ, 1 ವರ್ಷಕ್ಕೆ ಬೇಕಾಗುವಷ್ಟು ಹುಣಸೆ ಹಣ್ಣನ್ನ ನಾವು ಶೇಖರಣೆ ಮಾಡಿ ಇಡ್ತೀವಿ. ಸೊ ಅದನ್ನೆಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕಿಬಿಟ್ಟು ನಾನು ಕೆಳಗಡೆ ಈ ಒಂದು ಕಬೋರ್ಡಲ್ಲಿ ಇಟ್ಟಿರ್ತೀನಿ. ನೋಡ್ತಿರ್ಬೋದು ಅಲ್ಲೊಂದು ಬಾಕ್ಸ್ ಕಾಣಿಸ್ತಿದೆ ನಿಮಗೆ. ಅದರಲ್ಲಿ ಸಾಂಬಾರು ಪುಡಿ ಮತ್ತು ಇನ್ನೂ ಒಂದು ಪಕ್ಕದಲ್ಲಿ ಹುಣಸೆ ಹಣ್ಣು ಈ ರೀತಿ ಹಾಕಿ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಪೋರ್ಷನಲ್ಲಿ ನೋಡೋದಾದರೆ ಇಲ್ಲಿ 3 ಬಾಕ್ಸಸನ್ನು ಇಟ್ಟಿದ್ದೀನಿ. ಒಂದು ಬಂದು ರಾಗಿ ಹಸಿಟ್ಟು ಇದೆ, ಇನ್ನು ಒಂದು ಚಿಕ್ಕ ಬಾಕ್ಸಲ್ಲಿ ಬಂದು ಸೋನಾ ಮಸೂರಿ ಅಕ್ಕಿ ಇದೆ, ಹಾಗೆ ಇನ್ನೊಂದು ಬಾಕ್ಸಲ್ಲಿ ಬಂದು
ಈ ಸೊಸೈಟಿಯಲ್ಲಿ ಕೊಡ್ತಾರೆ ನೋಡಿ ಅಕ್ಕಿ. ಸೊ ಅದನ್ನು ಹಾಕಿ ಇಟ್ಟಿದ್ದೀನಿ. ನಾರ್ಮಲಾಗಿ ನಮ್ಮ ಮನೇಲಿ ತಿನ್ನೋ ಅಂಥದ್ದು ಸೊಸೈಟಿ ಅಕ್ಕಿನೇ ನಾವು ಜಾಸ್ತಿ ಯೂಸ್ ಮಾಡೋ ಅಂಥದ್ದು. ಈ ಟಿಫನ್ಗೆಲ್ಲ ಮಾಡಿದಾಗ ಮಾತ್ರನೇ ಸೋನಾ ಮಸೂರಿಯನ್ನು ಯೂಸ್ ಮಾಡ್ತೀವಿ. ಹಾಗೆ ಈ ಪಾತ್ರೆಗಳೆಲ್ಲ ತೊಳೆದು ಹಾಕ್ಕೊಳ್ಳೋದಕ್ಕೆ ಒಂದು ಬೇಷನ್ನು ಮತ್ತು ಎಣ್ಣೆ ಇದೆ ಅಲ್ಲಿ, ಸನ್ಫ್ಯೂರ್ ಎಣ್ಣೆಯನ್ನು ಒಂದು ಕ್ಯಾನಲ್ಲಿ ಇಟ್ಟಿದ್ದೀನಿ. ಆನಂತರ ಸಿಂಕ್ ಕೆಳಗಡೆ ನೋಡೋದಾದರೆ ಹ್ಯಾಸಿಡು ಮತ್ತು ಈ ಸಬೀನಾ ಪೌಡರು ಹಾಗೆ ಹಿಟ್ಟು, ಇಷ್ಟು ಐಟಮ್ಸನ್ನು ಇಟ್ಟಿದ್ದೀನಿ. ಸೊ ಫೈನಲಿ ನಮ್ಮ ಒಂದು ಕಿಚನ್ ಈ ರೀತಿ ಇದೆ. ಇದನ್ನು ನೋಡ್ತಿರ್ಬೋದು. ನಮ್ಮ ಒಂದು ಕಿಚನ್ ಫ್ಲೋರ್ ಬಂದು ಒಂದು ಟೈಲ್ಸ್ ಅಲ್ಲ, ಅದು ಗ್ರಾನೈಟು, ಗ್ಯಾಲಕ್ಸಿ ಅಂತ ಇದರ ಹೆಸರು. ಇದು ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯಾದಂತಹ ಕ್ರ್ಯಾಚಸ್ಸು ಬೀಳೋದಿಲ್ಲ. ಹಾಗೆ ಇದನ್ನು ಕ್ಲೀನ್ ಮಾಡಿದಾಗ ಒಳ್ಳೆ ಗ್ಲಾಸ್ ರೀತಿ ಹೊಳೆಯುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಗ್ರಾನೈಟನ್ನು. ಯಾರಾದರೂ ಮನೆ ಕಟ್ಟೋರಿದ್ದರೆ ಪ್ಲೀಸ್ ಈ ರೀತಿಯಾದಂತಹ ಒಂದು ಗ್ರಾನೈಟನ್ನು ಹಾಕಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ. ಕ್ಲೀನ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನೋಡ್ತಿರೋದು ಫೈನಲಿ ನನ್ನ ಒಂದು ಕಿಚನ್ ಈ ರೀತಿ ಇದೆ. ಸಿಂಪಲ್ಲಾಗಿ ಜಾಸ್ತಿ ಏನು ನಾನು ಫ್ಲೋರ್ ಮೇಲೆ ಅಂದರೆ ಆ ಒಂದು ಶೆಲ್ಫ್ ಮೇಲೆ ಎಲ್ಲ ನನ್ನ ಏನು ಪಾತ್ರೆಗಳು ಇಡೋದಿಲ್ಲ. ಒಂದು ವೇಳೆ ಅಡುಗೆ ಮಾಡಿರುವಂತಹ ಉಳಿದಿರುವಂಥ ಒಂದು ಪಾತ್ರೆಗಳು ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀನಿ. ಬಿಟ್ಟರೆ ಜಾಸ್ತಿ ಎಲ್ಲ ಏನು ಪಾತ್ರೆಗಳು ಇಡೋದಿಲ್ಲ. ಅಡುಗೆ ಮಾಡಿದಾಗ ಮಾತ್ರ ಸ್ವಲ್ಪ ಒಂದಷ್ಟು ಪಾತ್ರೆಗಳು ಶೆಲ್ಫ್ ಮೇಲೆಲ್ಲ ಇರುತ್ತೆ. ಆಗಿಂದಾಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಕಿಚನ್ ಕ್ಲೀನಾಗಿರಬೇಕು ಅಷ್ಟೇ ನನಗೆ ಯಾವಾಗಲೂ. ಸೊ ಇದಾಗಿತ್ತು ನಮ್ಮ ಒಂದು ಕಿಚನ್ ಟೂರ್. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹಾಗೆ ಥ್ಯಾಂಕ್ ಯು ಫಾರ್ ದ ವಾಚ್.